10:30 ನಾನು ಹಾಸ್ಪಿಟಲ್ಗೆ ಹೋಗೋ ಸಿಚುಯೇಷನ್ ಬಂದಿತ್ತು. ತಗೊಂಡ್ವಿ ನಾವು ಇದನ್ನ ಅಷ್ಟು ಕಾಂಪ್ಲಿಕೇಟ್ ಮಾಡ್ಕೊಳ್ಳಿಲ್ಲ. ಹಂಗೆ ರಿಯಾಕ್ಷನ್ ಆಯ್ತು ಅಂತಾನೆ ಗೊತ್ತಿಲ್ಲ. ಯಾಕೆ ಯಾರು ಇಲ್ಲ, 10:30 ಹತ್ತತ್ರ ಆಗಿದೆ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಸ್ವಲ್ಪ ಇನ್ನೂ ಜಾಸ್ತಿ ಆಗ್ತಾ ಇದ್ದೀರಾ ಫ್ಯಾಮಿಲಿ ಮೆಂಬರ್ಸು. ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಥ್ಯಾಂಕ್ ಟು ಯು ಮೈ ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್. ಇನ್ನೊಂದೇನಂದ್ರೆ, ನಾವು ಹಾಕ್ತಾ ಇರೋಂಥ ಎಲ್ಲಾ ವಿಡಿಯೋಸ್ಗೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ. ಇನ್ನು ಜಾಸ್ತಿ ರೆಸ್ಪಾನ್ಸ್ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಯಾವುದೇ ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋ, ಇನ್ಫಾರ್ಮೇಶನ್ ವಿಡಿಯೋ ಆಗಿದ್ರು ತುಂಬಾ ಜನಕ್ಕೆ ನಮಗೆ ಇದು ಯೂಸ್ ಆಗ್ತಾ ಇದೆ, ನನ್ಗೆ ಇದರಿಂದ ಏನೋ ಒಂದು ತಿಳ್ಕೊಂಡೆ ಅಂತೆಲ್ಲ ಮೆಸೇಜಸ್ ಹಾಕ್ತಾ ಇದ್ದೀರಾ. ಅಂಡ್ ಇನ್ನೂ ಜಾಸ್ತಿ ವಿಡಿಯೋ ಮಾಡಿ ಅಂತೆಲ್ಲ ಹಾಕ್ತಾ ಇದ್ದೀರಾ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದ್ರೆ, ಆಕ್ಚುಲಿ ಸಡನ್ ಆಗಿ ನನಗೆ ಹುಷಾರಿಲ್ದಂಗಾಗಿ ನಾನು 10:30 ಮಿಡ್ ನೈಟ್ 10:30 ನಾನು ಹಾಸ್ಪಿಟಲ್ಗೆ ಹೋಗೋ ಸಿಚುಯೇಷನ್ ಬಂದಿತ್ತು. ಅಂದ್ರೆ ಫುಲ್ ವಾಮಿಟು, ಫುಲ್ ಸುಸ್ತು, ಒಂಥರ ಬ್ಲೋಟಿಂಗ್ ತರ ಆಗಿ ಎಲ್ಲ ಆಯ್ತು. ಸೊ ಇದೆಲ್ಲ ಯಾಕಾಯ್ತು, ಏನಾಯ್ತು, ಹೆಂಗಾಯ್ತು, ನಾನು ನಿಮ್ಗೆಲ್ಲ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಹಾಸ್ಪಿಟಲ್ಗೆ ಹೋಗಿ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಏನಂದ್ರು, ಡಾಕ್ಟರ್ ಏನೆಲ್ಲ ಟ್ರೀಟ್ ಮಾಡಿದ್ರು, ಸೊ ಅದನ್ನ ನೀವು ಫಸ್ಟ್ ನೋಡ್ಕೊಂಡ್ ಬಂದ್ಬಿಡಿ. ಅಂಡ್ ದೆನ್ ನಾನು ನಿಮ್ಗೆ ಯಾಕಾಯ್ತು ಏನಾಯ್ತು ಅಂತೆಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮನೆ ಹತ್ರನೇ ಆಕ್ಚುಲಿ ಹಾಸ್ಪಿಟಲ್ ಇರೋದು, ಒಂದು 1.5 to 2 ಕಿಲೋಮೀಟರ್ಸ್ ಇದೆ. ಸೊ ಅದಕ್ಕೆ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಏನಾಗಲಿ ಅಂತ ಗೊತ್ತಿಲ್ಲ, ಬಟ್ ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇದೆ. ಆ್ಯಂಡ್ ಮಾತಾಡೋಕ್ಕೂ ಕಷ್ಟ ಆಗ್ತದೆ ಆ್ಯಕ್ಚುಲಿ. ಯಾವುದೂ ನೆಗ್ಲೆಕ್ಟ್ ಮಾಡಬಾರ್ದು, ಬಿಕಾಸ್ ಇವಾಗೇನು ನಾವು ಒಬ್ಬರು ಇರಲ್ಲ ಅಲ್ಲ, ಇಬ್ಬರು ಇರ್ತೀವಿ. ನಾವೇನೋ ಒಬ್ಬರಿದ್ದಾಗ ಬಿಡು ಪರವಾಗಿಲ್ಲ, ನಾವು ಆರಾಮಾಗಿ ಇದ್ದೀವಿ ಅನ್ನೋ ಥರ ಇರುತ್ತೆ. ಬಟ್ ಒಳಗಡೆ ಇರೋ ಮಗು ಹೇಗಿರುತ್ತೆ ಏನು ಅಂತಲೂ ಗೊತ್ತಿರಲ್ಲ ನಮಗೆ. ಸೊ ಹೋಗಿ ನೋಡೋಣ ಬನ್ನಿ ಡಾಕ್ಟರ್ ಏನು ಹೇಳ್ತಾರಂತ. ಸೊ ನಾವು ಇವಾಗ ಹಾಸ್ಪಿಟಲ್ ಹತ್ರ ಬಂದ್ವಿ. ಆ್ಯಕ್ಚುಲಿ ಯಾರೂ ಇಲ್ಲ, 10:30 ಹತ್ತತ್ರ ಆಗಿದೆ, ಯಾರೂ ಇಲ್ಲ. ವೆಯ್ಟ್ ಮಾಡ್ತಾರಪ್ಪ, ನೋಡೋಣ ಏನಾಗ್ತೈತೆ ಸುಸ್ತಾಗ್ತಿತ್ತ ನಮ್ಮ ಡಾಕ್ಟ್ರು ಬಂದು. ಸೊ ಫೈನಲಿ ಬಂದ್ವಿ, ಬಟ್ ವೆಯ್ಟೇ ಜಾಸ್ತಿ ಆಗಿಲ್ಲ. ಎಷ್ಟಾಗಿದೆ ವೆಯ್ಟು? 700 ಗ್ರಾಮ್ ಜಾಸ್ತಿ ಆಗಿದೆ. ಬಿ ಪಿ ಎಲ್ಲ ನಾರ್ಮಲ್ ಐತಾ? ಮಾತಾಡ ಏನಾದರೂ. ಹಾಂ, ಅಷ್ಟೇ ಆಗಿರೋದು. 2 kg ಆಗಬೇಕಿತ್ತು, ಹಿಂದೆ 2 kg ಆಗಬೇಕಿತ್ತು, ಆಗಿಲ್ಲ. 700 ಗ್ರಾಮ್ ಅಷ್ಟೇ ಆಗಿದೆ. ಬೈತಾ ಇದ್ದಾರೆ, ಬೆಳಗ್ಗೆನೇ ಬರಬೇಕಲ್ವಾ, ಸಂಜೆವರೆಗೂ ಏನು ಮಾಡ್ತಿದ್ರಿ ಅಂತ. ಬಟ್ ನಾರ್ಮಲಾಗಿ ತಗೊಂಡ್ವಿ ನಾವು, ಇದನ್ನು ಅಷ್ಟು ಕಾಂಪ್ಲಿಕೇಟ್ ಮಾಡ್ಕೊಳ್ಳಿಲ್ಲ. ಇಲ್ಲ, ಚಿಕನ್ ತಿಂದಾಗ ವಾಮಿಟ್ ಆಯ್ತಲ್ಲ, ಸೇಮ್ ಅದೇ ಥರ ಏನು ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದು. ಅದಾದಮೇಲೆ ಸ್ಟಾರ್ಟ್ ಆಗಿದ್ದಲ್ಲ ಸುಸ್ತು. ನಾನು ಹೇಳಿಲ್ಲ, ಚಿಕನ್ ತಿಂದಾಗಲೂ ವಾಮಿಟ್ ಆಯಿತು, ಬಟ್ ಇಷ್ಟೊಂದು ಸುಸ್ತಾಗ್ತಾ ಇಲ್ಲ ನನಗೆ. ಇವತ್ತು ಸುಸ್ತಾಗ್ತಾ ಇದೆ. ಹಿಂದಿನ ದಿನ ಅಲ್ಲ ಅದು, ಅಥವಾ ಬೆಳಗ್ಗೆನಾ? ಅದರಲ್ಲಿ ಬೇಬಿ ಹಾರ್ಟ್ ಬೀಟ್ ಚೆಕ್ ಮಾಡ್ತಾ ಇದ್ದಾರೆ ನೋಡಿ, ಕೇಳಿಸ್ಕೊಳ್ಳಿ. ಇಂಜೆಕ್ಷನ್ ಕೊಟ್ರಾ? ಯಾಕೆ ಏಕೆ? ಅಯ್ಯೋ, ಅಲ್ಲಿ ಕೊಡ್ಸ್ಕೊಬಾರ್ದಾಗಿತ್ತು. ಹಾಂ, ಅದು ಈಸಿಯಾಗಿ ಕಾಣುತ್ತೆ. ಓಕೆನಾ? ಇವಾಗ ಮನೆಗೆ ಬಂದ್ವಿ, ಆಗಲೇ ಒಂದು 11 ಗಂಟೆ ಆಗಿದೆ. ಸಮಾಧಾನ ಆಯಿತು ಅಟ್ಲೀಸ್ಟು. ಇಂಜೆಕ್ಷನ್ ಕೊಟ್ಟರು, ಮತ್ತು ಟ್ಯಾಬ್ಲೆಟ್ ಕೊಟ್ಟರು, ಮತ್ತು ಅದಕ್ಕಿಂತ ಮುಂಚೆ ಐರನ್ನು ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟು ಕೊಟ್ಟಿದ್ರಲ್ಲ, ಅದನ್ನು ತಗೊಂಬಿಡಿ ಅಂತ ಹೇಳಿದ್ರು. ಸಮಾಧಾನ ಆಯಿತು, ಏನು ಪ್ರಾಬ್ಲಮ್ ಇಲ್ಲ ಅಂತ. ಹಾರ್ಟ್ ಬೀಟೆಲ್ಲ ಚೆಕ್ ಮಾಡಿದ್ರು, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಟೆನ್ಷನ್ ಆಗ್ಬಿಟ್ಟಿತ್ತು. ಓಕೆ, ಬಾಯ್.
ಸೊ ಇದು ಎಲ್ಲ ಹಾಸ್ಪಿಟ್ಲಿಂದ ಬಂದಾಯ್ತು. ಅವಳು ಇವಾಗ ಆರಾಮಾಗಿ ಇದ್ದಾಳೆ. ಬಟ್ ಇದು ಆಗಿದೆ ಎಂತ್ರಿಂದ ಅಂದ್ರೆ ಮುಂಚೆ ಒಂದ್ ಸ್ವಲ್ಪ ಚಿಕನ್ ಎಲ್ಲ ತಿಂದಿದ್ಲು. ಚಿಕನ್ ಬಿರಿಯಾನಿ, ಸ್ವಲ್ಪ ಚಿಕನ್ ಆಕ್ಚುಲಿ ಕಬಾಬ್ ಎಲ್ಲ ಹೇಳ್ಬೇಕಂದ್ರೆ ಹಿಂದಿನ ದಿನ. ನಾನು ಹೇಳಿದ್ದೆ ನಿಮ್ಗೆ ನನ್ಗೆ ನಾನ್ ವೆಜ್ ಸೇರ್ತಾ ಇಲ್ಲ ನಾನ್ ವೆಜ್ ಎಲ್ಲ ಅಂತ. ಬಟ್ ಏನಾಯ್ತಂತ ಅಂದ್ರೆ ಸಡನ್ ಆಗಿ ಹಿಂಗೆ ನಾನ್ ವೆಜ್ ಮಾಡಿದ್ರು ನನ್ಗೆ ಅದು ಜಸ್ಟ್ ಅದು ಯಾಕೆ ಹಂಗ್ ರಿಯಾಕ್ಷನ್ ಆಯ್ತು ಅಂತಾನೆ ಗೊತ್ತಿಲ್ಲ. ನಾನು ನಾನ್ ವೆಜ್ ಒಂದ್ ಪೀಸು ತಿಂದಿಲ್ಲ, ಜಸ್ಟ್ ಸಾಂಬಾರಲ್ಲಿ ಒಂದ್ 2 ತುತ್ತು ರೈಸ್ ತಿಂದಿದ್ದಷ್ಟೇ. ಕಬಾಬ್ ಒಂದ್ 2 ಪೀಸ್ ತಿಂದಿದ್ದೆ. ಒಂದ್ ಪೀಸ್ ಏನೋ ತಿಂದಿದ್ದೆ ಅಷ್ಟೇ. ತಿಂದಿದ್ಲು. ಅದ್ ಬಿಟ್ರೆ ಇನ್ನೇನು ತಿಂದಿಲ್ಲ. ಆಕ್ಚುಲಿ ಬೆಳಗ್ಗೆಯಿಂದನೂ ಏನು ತಿಂದಿರ್ಲಿಲ್ಲ ನಾನು. ತಿಂದಿದ್ ಇಮಿಡಿಯೇಟ್ ಆಗೇನೆ ವಾಮಿಟ್ ಆಗೋಯ್ತು. ಹಿಂದೆನೆ ನೀರೇ ಕುಡ್ದಿಲ್ಲ ಇನ್ನ ವಾಮಿಟ್ ಆಗೋಯ್ತು. ಸಖತ್ ಟಯರ್ಡ್ ಆಗ್ಬಿಟ್ಟೆ, ಸುಸ್ತಾಗ್ಬಿಟ್ಟೆ. ಸೊ ಅದಾಗಿತ್ತು. ಅದಾದ್ಮೇಲೆ ನೆಕ್ಸ್ಟ್ ಡೇ ಏನಾಯ್ತಂತ ಅಂದ್ರೆ ಊರಿಂದ ಸೊಪ್ಪು ತಂದಿದ್ರು. ಈ ಕೆರೆಯಲ್ಲೆಲ್ಲ ಬೆಳಿತಾರೆ ಅದನ್ನ, ಒಣಗೊನೆ ಸೊಪ್ಪು ಅಂತ ಹೇಳ್ತಾರೆ. ಸೊ ಅದು ಒಳ್ಳೇದು ಕೂಡ ಬಾಡಿಗೆ. ಸೊ ತಗೊಂಬಂದಿದ್ರು. ಅದು ತಗೊಂಬಂದು ಅವರು ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದಾರೆ, ಇಮಿಡಿಯೇಟ್ ಒಣಗೋಗ್ಬಿಡುತ್ತೆ ಅಂತ. ನಾಳೆ ಹೊರಡೋದು, ಇವತ್ತು ಮಧ್ಯಾಹ್ನನೋ ಸಾಯಂಕಾಲನೋ ತಗೊಂಬಂದು ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದಾರೆ. ಸೊ ಬೆಳಿಗ್ಗೆ ಅದನ್ನ ಎತ್ಕೊಂಡ್ಬಂದು, ಸೊ ಅವತ್ತು ನಾನ್ ವೆಜ್ ಮಾಡಿದ್ದಾರೆ, ಅದನ್ನ ಮತ್ತೆ ನಮ್ಮನೇಲಿ ಫ್ರಿಡ್ಜ್ ಅಲ್ಲಿ ಇಟ್ಟಿದೀವಿ ಒಂದಿನ, ಅಲ್ಲಿ ಒನ್ ಟೈಮು. ಸೊ 2 to 3 days ಫ್ರಿಡ್ಜ್ ಅಲ್ಲೇ ಇದೆ ಅದು. ಸಾಂಬಾರ್ ಮಾಡಿದ್ದಾರೆ. ಸಾಂಬಾರೆಲ್ಲ ಮಾಡಿ ಇವಳು ಚೆನ್ನಾಗಿದೆ, ರುಚಿ ಎಲ್ಲ ಸೂಪರ್ ಆಗಿತ್ತು, ಚೆನ್ನಾಗೇ ಇದೆ. ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ ನಾನು ಆ ಸೊಪ್ಪನ್ನ ತಿಂದೇ ಇರ್ಲಿಲ್ಲ. ಹೌದು, ನಾನು ತಿಂದೇ ಬಿಕಾಸ್ ಇರ್ಲಿಲ್ಲ. ಇವಳು Before ಹುಟ್ಟಿ ನಾನ್ ಬೆಳೆದಿದ್ದೆಲ್ಲ ತಿಂದಿರ್ಲಿಲ್ಲ. ಇಲ್ಲೇ ಅಲ್ವಾ, ಆ ತರ ಸೊಪ್ಪನ್ನ ತಿಂದೇ ಇಲ್ಲ ಇವಳು ತಿಂದೇ ಇಲ್ಲ. ಇವತ್ತರೆಗೂ. ಸೊ ನಾನು ಅಂದೆ ಒಂದ್ ಮಾತು, ಇಲ್ಲ ಬೇಡ ನನ್ಗೆ ಸೊಪ್ಪಿನ ಪಲ್ಯ ತಿಂದಿಲ್ಲ ನಾನು, ಸುಮ್ನೆ ಯಾಕೆ ಅಂತ ಅನ್ಬಿಟ್ಟು. ಬಿಕಾಸ್ ನಾನು ತಿಂದೇ ಇಲ್ವಲ್ಲ. ಸೊ ನನಗೆ ಅಷ್ಟೊಂದ್ ಟೇಸ್ಟ್ ಇಷ್ಟ ಆಗಲ್ವೇನೋ, ಬೇಡ ಅಂತ ಅನ್ಬಿಟ್ಟು ನಾನು ಅಂದೆ. ಅಂದ್ರೆ ಅದ್ ಏನಾಗಲ್ಲ, ಹೆಂಗಿರುತ್ತೋ ಏನೋ ಅಂತ ಅಂದ್ಬಿಟ್ಟು ಇವ್ಳು ಹಾ. ಬೇಡ ಅಂತ ಸೊ ಹೇಳಿದಾರೆ. ಏನಾಗಲ್ಲ, ಒಂದ್ಸತಿ ಒಂದ್ ಸ್ವಲ್ಪ ತಿನ್ನು ಸಾಕು ಅನ್ಬಿಟ್ಟು ಒಂದ್ ಸ್ವಲ್ಪನೇ ಇಷ್ಟೇ ತಿಂದಿದ್ದು. ತಿಂದಿದ್ದು, ನಾನು ಜಾಸ್ತಿ ಏನ್ ತಿಂದಿಲ್ಲ. ಸಾಂಬಾರಲ್ಲೂ ನಾನು ತಿನ್ಲಿಲ್ಲ ಹೇಳ್ಬೇಕಂದ್ರೆ. ಸೊ ಅದೆಲ್ಲ ಪಲ್ಯ ಮಾತ್ರ ತಿಂದ್ಲು. ಸ್ವಲ್ಪ ಮಾತ್ರ ತಿಂದಿದ್ದು ನಾನು ಹೇಳ್ಬೇಕು. ಅವತ್ತು ಉಪ್ಪಿನ ಪಲ್ಯ ತಿನ್ನಕ್ಕೂ ಮುಂಚೆ ಅವರೇನೆ ಊರಿಂದ ಹಳಸ್ಲೆಣ್ಣು ತಂದಿದ್ರು. ಸೊ ಅದನ್ನ ಕಟ್ ಮಾಡಿ ಹಳಸ್ಲೆಣ್ಣು ಸಹ ನಾನು ತಿಂದಿದ್ದೆ. ಈವ್ನಿಂಗ್ ಒಂದ್ 5 ಗಂಟೆ ಹಂಗೆ ನಾನು ಹಳಸ್ಲೆಣ್ಣು ಸಹ ತಿಂದಿದ್ದೆ. ಬಿಕಾಸ್ ನನ್ಗೆ ಹಳಸ್ಲೆಣ್ಣು ಅಂದ್ರೆ ತುಂಬಾ ಇಷ್ಟ. ಸೊ ದಟ್ಸ್ ವೈ ಅವ್ರು ತಂದಿದ್ರು, ಅದನ್ನ ತಿಂದಿದ್ದೆ. ಅದಾದ್ಮೇಲೆ ನೈಟ್ ಒಂದ್ 9:30 ಹಂಗೆ ಪಲ್ಯ ಮಾತ್ರ ಒಂದ್ ಸ್ವಲ್ಪ ತಿಂದಿದ್ದೆ. ಬಟ್ ಹಳಸಿನಣ್ಣು ಚೆನ್ನಾಗಿ ಡೈಜೆಸ್ಟ್ ಆಗೈತೆ. ಹಾ, ಹಳಸಿನಣ್ಣು ಏನೂ ತೊಂದರೆ ಕೊಟ್ಟಿಲ್ಲ. ಅದಾದ್ಮೇಲೆ ಇಮಿಡಿಯೇಟ್ ಏನ್ ನನ್ಗೆ ರಿಯಾಕ್ಷನ್ ಆಗ್ಲಿಲ್ಲ ಅವಾಗ. ತಿಂದಾದ್ಮೇಲೆ ಇಮಿಡಿಯೇಟ್ ಎಲ್ಲ ನಂಗೆ ಚಿಕನ್ ತಿಂದಾಗ ನಂಗೆ ಇಮಿಡಿಯೇಟ್ ರಿಯಾಕ್ಷನ್ ಆಯ್ತು, ವಾಮಿಟ್ ಆಗೋಯ್ತು. ಬಟ್ ಇದೇ ನನ್ಗೆ ರಿಯಾಕ್ಷನ್ ಆಗಿಲ್ಲ. ಆರಾಮಾಗಿ ಹೋಗಿ ನಾನು ಮಲ್ಕೊಂಡು ಒಂದು 4 ಹಂಗೆ ನನ್ಗೆ ಒಂದ್ ಲೈಟ್ ಆಗಿ ಸ್ವಲ್ಪ ಹೊಟ್ಟೆ ನೋವು ತರ ಫೀಲ್ ಆಗ್ತಾ ಇತ್ತು. ಬೆಳಗಿನ ಜಾವ 4 ಗಂಟೆಗೆ. ತಿಂದಿರೋದ್ ನೈಟ್ ಪಲ್ಯ ನಾನು ತಿಂದಿರೋದ್ 9:30 ಆ ಟೈಮಿಗೆ. ಬಟ್ ರಿಯಾಕ್ಷನ್ ಸ್ಟಾರ್ಟ್ ಆಗಿರೋದು ಬೆಳಗಿನ ಜಾವ ಒಂದ್ 4 ಗಂಟೆ 4:15 ಆ ಟೈಮ್ಗೆ. ಇವಳ ಪಾಡಿಗೆ ಇವಳು ಎದ್ದು ವಾಶ್ರೂಮ್ಗೆ ಹೋಗಿ ವಾಂತಿ ಮಾಡ್ತಾವಳೆ. ವಾಂತಿ ಮಾಡಿ ಬಂದು ಕುತ್ಕೊಂಡವಳೆ. ನನಗೆ ಗೊತ್ತಿಲ್ಲ, ನಾ ಮಲಗಿದ್ದೀನಿ. ಹೌದು, ಇವ್ನ್ ಮಲ್ಗಿದ್ದ. ನನ್ ಪಾಡಿಗೆ ನಂಗೆ ಅನ್ಕಂಫರ್ಟಬಲ್ ತರ ಫೀಲ್ ಆಗ್ತಾ ಇತ್ತು. ತುಂಬಾ ಹೊತ್ತು ತಡ್ದೆ ನಾನು. ಲೈಕ್ ಸಮಾಧಾನವಾಗಿ ನೀರ್ ಕುಡ್ದು ವಾಶ್ರೂಮ್ಗೆ ಹೋಗಿ ನಾನು ತಡ್ಕೊಂಡ್ ಕೂತಿದ್ದೆ ಆಕ್ಚುಲಿ. ಬಟ್ ಬರ್ತಾ 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 ಒಂದು ಅರ್ಧ ಗಂಟೆ 4:30 5 ಆಗ್ತಾ ನನಗ್ ತಡ್ಕೊಳಕ್ಕೆ ಆಗ್ಲಿಲ್ಲ. ಆಮೇಲೆ ಇವ್ನೆದ್ದ, ಏನಾಯ್ತು ಅಂತ. ನಂಗೆ ಸಿಕ್ಕಾಬಟ್ಟೆ ಏನದು ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ, ಹೊಟ್ಟೆ ಜಾಸ್ತಿನೇ ನೋವ್ತಾ ಇದೆ, ನನ್ಗೆ ಲಿಟ್ರಲಿ ಅಳು ಬರ್ತಾ ಇದೆ ಹೊಟ್ಟೆ ನೋವ್ಗೆ. ಆ ತರ ನನ್ಗೆ ರಿಯಾಕ್ಷನ್ ಸ್ಟಾರ್ಟ್ ಆಗೋಯ್ತು. ವಾಮಿಟಿಂಗ್ ಸ್ಟಾರ್ಟ್ ಆಗೋಯ್ತು. ಇಮಿಡಿಯೇಟ್ ಆಗಿ ವಾಮಿಟ್ ಸ್ಟಾರ್ಟ್ ಆಗ್ತಾ ಇದೆ. ಹಿಂದಿಂದೇನೆ ಒಂದ್ ಸ್ವಲ್ಪ ಹೊತ್ತು ವಾಮಿಟ್ ಆಗುತ್ತೆ, ಅದಾದ್ಮೇಲೆ ಮತ್ತೆ ಇನ್ನೊಂದ್ 5 ನಿಮಿಷ ಬಿಟ್ರೆ ವಾಮಿಟ್ ಬರೋ ತರ ಆಗುತ್ತೆ, ಈ ತರ. ಆಮೇಲೆ ಸ್ವಲ್ಪ ಲೂಸ್ ಮೋಷನ್ ಸ್ಟಾರ್ಟ್ ಆಯ್ತು, ಸುಸ್ತಾಗೋಯ್ತು ನನಗೆ. ಸುಸ್ತಾಗ್ಬಿಟ್ಲು. ಹಾ, ಅವಾಗ ಸಖತ್ ಸುಸ್ತಾಗೋಯ್ತು. ಯಾಕೆ ಈಗ ಆಗ್ತಾ ಇದೆ ನಂಗೆ ಗೊತ್ತಾಗ್ತಾ ಇದೆ. ವಾಮಿಟ್ ಅಲ್ಲಿ ನನಗೆ ಕಂಪ್ಲೀಟ್ ಆಗಿ ಆ ಸೊಪ್ಪಿಂದು ನನಗೆ ಜೀರ್ಣನೇ ಆಗಿಲ್ಲ. ಅದೇ ಬರ್ತಾ ಇರೋದ್ರಿಂದ ನನಗೆ ಗೊತ್ತಾಗ್ತಾ ಇದೆ ಸೊಪ್ಪು ಜೀರ್ಣ ಆಗಿಲ್ಲ ಅಂತ. ಬಟ್ ಸಿಕ್ಕಾಪಟ್ಟೆ ನನ್ಗೆ ಹೊಟ್ಟೆ ನೋವು ಬಂದಿದ್ದಂತೂ ನನಗ್ ತಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅವಾಗ. ಸುಸ್ತಾದ್ಲು, ಅದ್ರ ಜೊತೆ ಬೇರೆ ಏನ್ ಕೊಟ್ರು ಅವಳಿಗೆ ಸೇರ್ತಾ ಇಲ್ಲ, ಅದು ಕೂಡ ವಾಮಿಟ್ ಆಗ್ತಾ ಇದೆ. ಅವತ್ತು ಆಲ್ಮೋಸ್ಟ್ ಹಾಫ್ ಡೇ ಏನು ಇಲ್ಲ, ಬರೀ ಲಿಕ್ವಿಡ್, ಈ ಜ್ಯೂಸು ಅದು ಇದು ತಿಂದು ಮತ್ತೆ ವಾಮಿಟು, ಮತ್ತೆ ಲೂಸ್ ಮೋಷನ್, ಈ ತರ. ನಮ್ಗೆ ಭಯ ಅಂದ್ರೆ ಭಯ. ಮಧ್ಯಾಹ್ನವರೆಗೂ ನಾವ್ ವೆಯ್ಟ್ ಮಾಡಿದ್ವಿ ಏನೋ ಇರುತ್ತೆ ಅಂತ. ಅದಾದ್ಮೇಲೆ ಅಂದ್ರೆ ಈವ್ನಿಂಗ್ ಆಯ್ತಾ ವೆಯ್ಟ್ ಮಾಡಕ್ ಆಗ್ಲಿಲ್ಲ. ನಾವೇನ್ ಥಿಂಕ್ ಮಾಡಿದ್ವಿ ಅಂದ್ರೆ ಪ್ರಾಬಬ್ಲಿ ಅದು ಡೈಜೆಸ್ಟ್ ಆಗಿಲ್ಲ, ವಾಮಿಟ್ ಅಲ್ಲಿ ಎಲ್ಲ ಆಚೆ ಬರ್ತಾ ಇದೆ, ಫುಲ್ ಬಂದ್ಬಿಡ್ಲಿ, ಹೊಟ್ಟೆ ಕ್ಲೀನ್ ಕ್ಲೀನ್ ಆಗುತ್ತೆ. ಆಗುತ್ತೆ. ಆಮೇಲೆ ಬಿಸಿನೀರಿಗೆ ಏನಾದ್ರು ತಗೊಂಡ್ಬಿಟ್ಟು
ಚೆನ್ನಾಗಿ ಬಿಸಿನೀರು ಕುಡಿದ್ಬಿಟ್ಟು ಸ್ವಲ್ಪ ಬಿಸಿ ಬಿಸಿದು ಆಮೇಲೆ ನಾರ್ಮಲ್ ಊಟ ಊಟ ಮಾಡೋಣ. ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅನ್ಬಿಟ್ಟು ನಾವ್ ಸುಮ್ನೆ ಇದ್ವಿ. ಯಾಕಂದ್ರೆ ಹೊಟ್ಟೆಲಿರೋದು ಅದು ಫಸ್ಟ್ ಕ್ಲಿಯರ್ ಆಗ್ಬೇಕಲ್ವಾ ಅಂತ ಅನ್ಬಿಟ್ಟು. ಸೊ ಇದ್ರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದ್ರೆ, ಹೌದು ವಾಮಿಟ್ ಆಯ್ತಾ ಇತ್ತು, ಲೂಸ್ ಮೋಷನ್ ಆಯ್ತು, ಈ ತರ ಎಲ್ಲ ಆಯ್ತು, ಅದು ಕಂಟ್ರೋಲ್ ಆಯ್ತು, ಸ್ವಲ್ಪ ಕಂಟ್ರೋಲ್ ಆಯ್ತು ಈವ್ನಿಂಗ್ ಬರ್ತಾ ಬರ್ತಾ. ಬಟ್ ಹೊಟ್ಟೆ ಒಳಗಡೆ ಇರೋ ಪಾಪುಗೆ ಏನಾಗಿದೆಯೋ ಎಫೆಕ್ಟ್ ರಿಯಾಕ್ಷನ್, ಅದಕ್ಕೆ ಏನಾಗಿದೆಯೋ ಅನ್ನೋದು ಡೌಟ್ ಸ್ಟಾರ್ಟ್ ಆಯ್ತು. ಆಮೇಲೆ ನಾನು ಸರಿ ಇದು ಯಾಕೋ ನಂಗೆ ಸ್ವಲ್ಪ ಭಯ ಆಗ್ತಾ ಇದೆ, ಸೊ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಗೂಗಲ್ ಮಾಡಿ ನೋಡಿದೆ. ಗೂಗಲ್ ಮಾಡಿ ನೋಡಿದ್ಮೇಲೆ ಗೂಗಲ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಇದರಿಂದ ಪಾಪುಗೂ ಎಫೆಕ್ಟ್ ಆಗುತ್ತೆ, ಮತ್ತೆ ಇದು ಜಾಸ್ತಿ ಆದ್ರೆ ಅವಳಿಗೆ ಸುಸ್ತಾಗಿ ಅನ್ಕಾನ್ಶಿಯಸ್ ಆಗ್ಬಿಡ್ತಾಳೆ ಅಂತ ಎಲ್ಲ ಇತ್ತು. ಅಂದ್ರೆ ಅದು ಪ್ರೆಗ್ನೆನ್ಸಿ. ಡೇಂಜರ್ ಅಂತಾನೆ ಇತ್ತು ಸೊ ಆಕ್ಚುಲಿ. ನನ್ಗೆ ಯಾಕೋ ಬೇಡ, ಹೋಗ್ಬಿಡೋಣ ಹಾಸ್ಪಿಟ್ಲಿಗೆ ಅಂದ್ಬಿಟ್ಟು ಇಮಿಡಿಯೇಟ್ ಡಾಕ್ಟ್ರಿಗೆ ಫೋನ್ ಮಾಡಿದೆ. ಡಾಕ್ಟ್ರಿಗೆ ಫೋನ್ ಮಾಡಿದ ತಕ್ಷಣ ಅವರು ಬೆಳಿಗ್ಗೆ ಆಗಿರೋದು ನೀವು ಸಂಜೆವರೆಗೂ ಏನ್ ಮಾಡ್ತಾ ಇದೀರಾ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ನಾವು ಹೋದ್ವಿ. ಅಲ್ಲಿ ಇಂಜೆಕ್ಷನ್ ಕೊಟ್ಟು ಮತ್ತೆ ಟ್ಯಾಬ್ಲೆಟ್ ಕೊಟ್ಟು ಓಕೆ ಏನ್ ಪ್ರಾಬ್ಲಮ್ ಏನಿಲ್ಲ, ಒಂದ್ ಸ್ವಲ್ಪ ಈ ತರ ಆಗಿದೆ, ಸೊ ಈ ತರ ಆದಾಗ ಯಾವತ್ತು ಮನೇಲಿ ಇರಬೇಡಿ, ಇಮಿಡಿಯೇಟ್ ಬನ್ನಿ ಅಂತ ಹೇಳಿ ಎಲ್ಲ ಹೇಳಿದ್ರು. ಏನದು ಮಸಾಲೆ ಪದಾರ್ಥ ಅಂಡ್ ಮಸಾಲೆ ಸಾಂಬಾರ್ಸ್ ಅವೆಲ್ಲ ಏನು ತಿನ್ನಕ್ ಹೋಗ್ಬೇಡಿ, ಔಟ್ಸೈಡ್ ಏನು ತಿನ್ನಕ್ ಹೋಗ್ಬೇಡಿ. ಜಸ್ಟ್ ಈ ಮಜ್ಜಿಗೆ ರೈಸು ಅವ್ರ ರಸಂ ರೈಸ್ ತಗೊಳ್ಳಿ ಅಂತ ಹೇಳಿದ್ರು ಕಂಪ್ಲೀಟ್ ಆಗಿ. ಸೊ ಅದನ್ನೇ ಫಾಲೋ ಮಾಡಿದ್ವಿ. ಅಂಡ್ ಟ್ಯಾಬ್ಲೆಟ್ಸ್ ಏನ್ ಬಿಫೋರ್ ತಗೋತಾ ಇದ್ವಿ ಐರನ್ ಅಂಡ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಅದನ್ನ ಸ್ಟಾಪ್ ಮಾಡ್ಬಿಟ್ಟು ಈ ಟ್ಯಾಬ್ಲೆಟ್ಸ್ ನ 3 days ತಗೊಳ್ಳಿ, ಕಡಿಮೆ ಆಗತ್ತೆ ಅಂತ ಹೇಳಿದ್ರು. ಮೇನ್ ಏನಪ್ಪಾ ಅಂತ ಅಂದ್ರೆ, ಹೌದು ಫುಡ್ಗಳನ್ನ ತುಂಬಾ ಹುಷಾರಾಗಿ ತಿನ್ಬೇಕು. ಮತ್ತೆ ನಿಮ್ ಬಾಡಿಗೆ ಯಾವ್ದು ಆಗಲ್ಲ ಅದನ್ನ ಟ್ರೈ ಮಾಡಕ್ ಈ ಟೈಮಲ್ಲಿ ಟ್ರೈ ಮಾಡಕ್ ಹೋಗ್ಬಾರ್ದು. ಪ್ರೆಗ್ನೆನ್ಸಿ ಇಲ್ಲ ಅಂದ್ರೆ ನೀವು ಟ್ರೈ ಮಾಡಿ, ಏನಾದ್ರೂ ಆಗುತ್ತೆ, ಏನ್ ತೊಂದ್ರೆ ಇಲ್ಲ. ಈ ಮಗು ಒಳಗಡೆ ಇರುತ್ತಲ್ಲ, ಆ ಟೈಮಲ್ಲಿ ವಾಂತಿ ಆಗೋದು ಮತ್ತೆ ಬೇರೆ ತರ ರಿಯಾಕ್ಷನ್ ಗಳಾಗೋದು, ಫುಡ್ ಪಾಯ್ಸನ್ ಆಗೋದು, ಅದು ಮಗುಗೆ ಎಫೆಕ್ಟ್ ಆಗೋದು. ಏನೇ ತಿಂದ್ರಿ ಏನೇ ಕುಡಿಲಿ ಅದಕ್ಕೆ ಹಾಗೆ ಆಗುತ್ತೆ. ಮಗುಗೂ ಸುಸ್ತಾಗತ್ತೆ, ನಾವು ಸುಸ್ತಾದ್ರೆ ಮಗುನು ಸುಸ್ತಾಗತ್ತೆ. ಅಂಡ್ ಮಗುಗೂ ಸರಿಯಾಗಿ ಏನು ಸೇರಲ್ಲ. ಅದೆಲ್ಲ ಬೇರೆ ತರ ರಿಯಾಕ್ಷನ್ಸ್ ಆಗುತ್ತೆ. ಫುಡ್ ಪಾಯ್ಸನಿಂಗ್ ಅನ್ನೋದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ತುಂಬಾ ಡೇಂಜರ್ ಅಂತಾನೆ ಹೇಳಿದ್ರು ಡಾಕ್ಟರು ಸಹ. ಅದಾಗ್ಬಾರ್ದು, ಡೇಂಜರ್ ಅಂತ. ಆಕ್ಚುಲಿ ನಾವ್ ಎದ್ದಿದ ತಕ್ಷಣ ನಾನು ಹೇಳ್ದೆ ಅಲ್ಲ, ಮಾರ್ನಿಂಗ್ ನನ್ಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಯ್ತು ಅಂತ ಅರ್ಲಿ ಮಾರ್ನಿಂಗ್ ನಾನು ಅವಾಗ್ಲೇನೆ ಹೇಳ್ದೆ. ಇವನು ಹೇಳ್ದ ಹಾಸ್ಪಿಟಲ್ಗೆ ಇಮಿಡಿಯೇಟ್ ಆಗಿ ಹೋಗೋಣ ಅಂತ. ಬಟ್ ವಾಮಿಟ್ ಎಲ್ಲ ಆಗ್ತಾ ಇತ್ತಲ್ಲ, ಸೊ ದಟ್ ಇದು ಇದೇ ತರಾನೇ ಆಗಿರೋದು, ಇವಾಗ ಸ್ವಲ್ಪ ಪರವಾಗಿಲ್ಲ, ಒಂದ್ 10 ಗಂಟೆ 11 ಗಂಟೆ ಆಗ್ಲಿ ಆಮೇಲೆ ಹೋಗೋಣ, ಇಷ್ಟೊತ್ತಲ್ಲಿ ಯಾಕೆ ಅನ್ಬಿಟ್ಟು ನಾನೇ ತಡೆದೆ. ಬಟ್ ಆಮೇಲೆ ಸ್ವಲ್ಪ ಸರಿ ಹೋಗಿದ್ಕೆ ಸುಮ್ನೆ ಆಗಿದ್ಕೆ ಅದಾದ್ಮೇಲೆ ಮತ್ತೆ ನೈಟ್ ಇನ್ನೂ ಜಾಸ್ತಿ ಆಯ್ತಾ ಬಂದಿದ್ಕೆ ಹಾಸ್ಪಿಟಲ್ಗೆ ಹೋಗಿದ್ದು ನೈಟ್. ಬಟ್ ನಾವ್ ಮಾಡಿದ ತಪ್ಪೇನಂದ್ರೆ ಮಾರ್ನಿಂಗ್ ಹೋಗಿದ್ರೆ ಆ ಡೇ ಫುಲ್ ಇವಳು ವಾಂತಿ ಮಾಡೋದು, ಸುಸ್ತಾಗೋದು ಎಲ್ಲ ಕಮ್ಮಿ ಆಗ್ತಾ ಇತ್ತು. ನಾವು ಹೋಗಿದ್ದು ಲೇಟ್, ಒಂದ್ 8 hour ಡಿಲೇ ಮಾಡಿದೀವಿ. ಸೊ ಆತರ ಯಾರು ಮಾಡ್ಬೇಡಿ, ಇಮಿಡಿಯೇಟ್ ಕರ್ಕೊಂಡು ಹೋಗಿ ತೋರಿಸಿ, ಅವ್ರ ಡಾಕ್ಟರ್ ಏನ್ ಹೇಳ್ತಾರೆ ಅದನ್ನು ಫಾಲೋ ಮಾಡಿ. ಊಟನೂ ಅಷ್ಟೇ, ಎಲ್ಲಾರ್ಗು ಅಡ್ಜಸ್ಟ್ ಆಗೋ ಫುಡ್ ಎಲ್ಲಾರ್ಗು ಅಡ್ಜಸ್ಟ್ ಆಗಲ್ಲ. ಬಿಕಾಸ್ ಒಂದೊಂದ್ ಬಾಡಿ ಟೈಪ್ ಒಂದೊಂದ್ ನಾವೆಲ್ಲ ತಿಂದಿದ್ವಿ, ನಮ್ಗೆ ಏನೂ ಆಗಿಲ್ಲ. ಅದು ಫ್ರಿಡ್ಜ್ ಅಲ್ಲಿ ಇಟ್ಟಿದ್ರು ನಾವು ತಿಂದ್ವಿ, ಮನೆಯವರೆಲ್ಲ ತಿಂದು ಯಾರಿಗೂ ಏನು ಪ್ರಾಬ್ಲಮ್ ಆಗಿಲ್ಲ. ಹೌದು, ಅದು ಗೊತ್ತಿಲ್ಲ, ಒಬ್ಬೊಬ್ರು ಬಾಡಿ ಒಂದೊಂದ್ ತರ ರಿಯಾಕ್ಷನ್ ಆಗತ್ತೆ. ಇವಾಗ ನಾನ್ ಯಾವತ್ತೂ ತಿಂದೇ ಇಲ್ಲ ಅದು. ಸಡನ್ ಆಗಿ ನಾನ್ ತಿಂದೆ ಅಂದಾಗ ಪ್ರಾಬಬ್ಲಿ ನನ್ ಬಾಡಿ ಅದನ್ನ ತಗೋತಾ ಇಲ್ಲ ಅಂತ ಅರ್ಥ. ಅದ್ ನಾರ್ಮಲ್ ಆಗಿದ್ದಾಗಾದ್ರೂ ಅಷ್ಟೇ, ಈ ಟೈಮಲ್ಲಿ ಇನ್ನೂ ಕೇರ್ಫುಲ್ ಆಗಿರ್ಬೇಕು. ಈ ಟೈಮಲ್ಲೂ ಅಷ್ಟೇ, ನಿಮ್ಗೆ ಏನ್ ಸೇರತ್ತೆ, ನಿಮ್ಗೆ ಏನ್ ತಿನ್ಬೇಕು ಅನ್ಸತ್ತೆ ಅದನ್ನ ಮಾತ್ರ ತಿನ್ಬೇಕು. ಇಲ್ಲ ಕ್ವಾಲಿಟಿ ಫುಡ್ಗಳನ್ನ ತಿನ್ಬೇಕು. ಇಲ್ಲ ಇದು ತಿನ್ನು, ನಾವ್ ತಿಂದಿಲ್ವಾ, ನಾವ್ ಮಾಡಿಲ್ವಾ, ನಾನ್ ತಿಂದಿದೀನಿ ಏನು ಆಗಲ್ಲ, ಈ ತರ ತುಂಬಾ ಸಜೆಷನ್ ಯಾಕೆಂದ್ರೆ ಅವ್ರ್ಯಾರೋ ತಿಂದಿರ್ತಾರೆ, ಅವ್ರ ಬಾಡಿನೇ ಬೇರೆ, ನಿಮ್ ಬಾಡಿನೇ ಬೇರೆ, ಅವ್ರ ಕಂಡೀಷನ್ ಬೇರೆ ಇರುತ್ತೆ, ನಿಮ್ ಕಂಡೀಷನ್ ಬೇರೆ ಇರುತ್ತೆ. ಹೌದು. ಸೊ ಈ ತರ ನನ್ಗಾಗಿಲ್ವಾ ನಿಂಗಾಗಿಲ್ವಾ ಅಂತ ಹೇಳಿದ್ರೆ ನಿಮ್ಗೆ ಏನ್ ಅನ್ಸೋ ಅದನ್ನ ಮಾತ್ರ ತಿನ್ನಿ. ಬಿಕಾಸ್ ವಾಟ್ ಎವರ್ ಇಟ್ ಇಸ್, ಅನ್ಭವಿಸ್ಬೇಕಾಗಿರೋದ್ ನಾವೇ. ಎಂಡ್ ಆಫ್ ದಿ ಡೇ ನಾನ್ ತಿಂದೆ ಅಂದ್ರೆ ಅದ್ ನಾನೇ ಅನ್ಭವಿಸ್ಬೇಕು, ಆಯ್ತಾ? ಅದ್ ಒಳ್ಳೇದಾದ್ರೂ ಸರಿ, ಅವಾಗ ಹೇಳ್ದವ್ರ ಏನಂತಾರೆ ಅಂದ್ರೆ, ನಾನ್ ತಿಂದಿದ್ದೆ ನಂಗೇನು ಆಗ್ಲಿಲ್ಲಪ್ಪ, ನಿನಗೆ ಹಿಂಗಾಗೈತೆ ಅಂತಾರೆ ಅಷ್ಟೇ, ಸಿಂಪಲ್. ಯಾಕಂದ್ರೆ ನನ್ಗೆ ಆ ಡೇ ಫುಲ್ ನನ್ಗೆ ಈಗ್ಲೂ ನೆನಪಿದೆ. ಹೆಂಗಿತ್ತು ಅಂದ್ರೆ ಲಿಟ್ರಲಿ, ಯಪ್ಪ ನನಗೇನ್ ಸೇರುತ್ತೋ ನಾನು ಅಷ್ಟೇ ತಿನ್ನೋದು. ಅವತ್ತಿಂದ ಇವನು ಆಕ್ಚುಲಿ ಫೋರ್ಸ್ ಮಾಡೋದ್ ಬಿಟ್ಬಿಟ್ಟ, ನೀನ್ ತಿನ್ನು ಇದ್ ತಿನ್ನು ಅಂತ ಹೇಳೋದ್ ಬಿಟ್ಬಿಟ್ಟ. ನನಗೇನ್ ಬೇಕು, ಏನ್ ಸೇರತ್ತೆ ಅದನ್ನ ಮಾತ್ರನೇ ನಾನ್ ತಿನ್ನೋದು. ಎಕ್ಸ್ಟ್ರಾ ನಾನೇನು ಹಾಕಕ್ ಹೋಗಲ್ಲ. ಬೇರೆ ತರ ಅದ್ ತಿಂದ್ರೆ ಒಳ್ಳೇದಾಗತ್ತೆ, ಇದ್ ತಿಂದ್ರೆ ಒಳ್ಳೇದಾಗತ್ತೆ, ಸೇರ್ದಿರೋದ್ನ ತಿಂದು ನಾವೇ ಅನ್ಭವಿಸ್ಬೇಕು. ಖುಷಿಯಾಗಿ ಸೇರಿದ್ರೆ ಹೊಸದಾದ್ರೂ, ಅದು ಇವತ್ತವರೆಗೂ ತಿಂದೇ ಇಲ್ಲ ಅಂದ್ರೂ ತಿನ್ಬೋದು. ಸೇರ್ತಾನೆ ಇಲ್ಲ ಅಂದಾಗ ಅದನ್ನ ಫೋರ್ಸ್ ಮಾಡಿ ಬಾಡಿಗೆ ಹಾಕಕ್ ಹೋಗ್ಬೇಡಿ. ಆಮೇಲೆ ಏನಾದ್ರೂ ಒಂಚೂರು ಹೆಚ್ಚು ಕಮ್ಮಿ ಆಯ್ತು ಅಂತ ಅಂದ್ರು ಮಗುಗೂ ಎಫೆಕ್ಟ್ ಆಗುತ್ತೆ, ಎಫೆಕ್ಟ್, ನಮಗೂ ಎಫೆಕ್ಟ್. ಅಂಡ್ ಅದ್ರದ್ದು
ಅಂದ್ರೆ ಇವಳಿಗೆ ಮೈಲ್ಡ್ ಆಗಿ ಆಗಿದ್ದು ಫುಡ್ ಪಾಯ್ಸನ್, ತುಂಬಾ ಏನು ಇದಾಗಿಲ್ಲ. ಆಮೇಲೆ ವಾಂತಿ ಆಗಿದ್ರಿಂದ, ಇಮಿಡಿಯೇಟ್ ವಾಂತಿ ಆಗಿರೋದ್ರಿಂದ ಅದೆಲ್ಲ ಕ್ಲಿಯರ್ ಆಗ್ಬಿಡ್ತು. ಕೆಲವ್ರಿಗೆ ವಾಂತಿ ಆಗಲ್ಲ, ಬರೀ ಲೂಸ್ ಮೋಷನ್ ಈ ತರ ಆಗ್ತಾ ಇರುತ್ತೆ, ಅದು ತುಂಬಾ ಎಫೆಕ್ಟ್ ಆಗ್ಬಿಡುತ್ತೆ. ಯಾವ್ಯಾವ ತರ ಎಫೆಕ್ಟ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಸೊ ಸೊ ದಟ್ಸ್ ವೈ ಒಂದ್ ಸಜೆಷನ್ ಏನಪ್ಪಾ ಅಂತ ಅಂದ್ರೆ, ಯಾರ್ ಏನೇ ಹೇಳಿದ್ರು ನಿಮ್ಗೇನ್ ತಿನ್ಬೇಕ್ ಅನ್ಸುತ್ತೆ, ನಿಮ್ಗೇನ್ ಸೇರುತ್ತೆ, ನಿಮ್ಗೆ ಯಾವ್ದ್ ಗುಡ್ ಅನ್ಸುತ್ತೆ ನೀವು ಒಂದ್ಸಲ according to ಯೋಚನೆ ಮಾಡಿ ತಿನ್ನಿ. ಯುವರ್ ಬಾಡಿ. ಸೊ ನೀವ್ ಒಂದ್ಸಲ ಯೋಚನೆ ಮಾಡಿ ನೀವ್ ಅದನ್ನ ತಿನ್ನಿ ಅಷ್ಟೇ. ಯಾರೋ ಹೇಳಿದ್ರು, ಯಾರೋ ಮಾಡಿದ್ರು, ಯಾರೋ ಕೊಟ್ರು ಅದೆಲ್ಲ ತಿನ್ನಕ್ ಹೋಗ್ಬೇಡಿ ಹೌದು, ಅಷ್ಟೇ. ಪ್ರೆಗ್ನೆನ್ಸಿಯಲ್ಲಿ ಫುಡ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಹುಷಾರಾಗಿ ಏನೇನ್ ಬೇಕೋ ಅದನ್ನ ಮಾತ್ರ ತಿನ್ನಿ. ಸೊ ಇದು ಇವತ್ತಿನ ಒಂದು, ಅಂದ್ರೆ ಒಂದ್ 4 ಜನಕ್ಕೆ ಇದೊಂಥರ ಅಟ್ಲೀಸ್ಟ್ ಆಗಿರುತ್ತೆ, ತುಂಬಾ ಜನಕ್ಕೆ ಈ ತರ ಆಗಿರುತ್ತೆ. ಏನೋ ಒಂದ್ ನಮ್ ಕಡೆಯಿಂದ ನಮ್ಗಾಗಿರೋಂಥ ಅನುಭವ ಹೇಳಿದ್ರೆ ಒಂದ್ 4 ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಇದನ್ನ ವಿಡಿಯೋ ಮಾಡಿದ್ವಿ. ಇದು ನಮ್ಗಾಗಿರೋ ಅಂತ ಸಿಚುಯೇಷನ್ ಪ್ರಾಬಬ್ಲಿ ಬೇರೆಯವ್ರಿಗೂ ಆಗಿರುತ್ತೆ ಈ ತರ, ಹೌದು. ಬಟ್ ನಮ್ಗೆ ಈ ಫುಡ್ ಇಂದ, ಈ ಟೈಮಲ್ಲಿ ಫುಡ್ ಇಂದ ಪಾಯ್ಸನ್ ಆಗಿರೋದು ಇದೇ ತರ. ಬಿಕಾಸ್ ನಾನು ಬಿಫೋರ್ ದಟ್ ಏನ್ ಯಾವತ್ತೂ ಈ ತರ ಫುಡ್ ಪಾಯ್ಸನಿಂಗ್ ಆಗ್ಲಿ, ತಿಂದು ಏನೋ ಆಗೋಯ್ತು ನನ್ಗೆ ಆ ತರ ಎಲ್ಲ ಯಾವತ್ತೂ ಆಗಿಲ್ಲ, ಫಸ್ಟ್ ಟೈಮ್ ಆಗಿದ್ದು. ಸೊ ಮೇ ಬಿ ನೋಡ್ತಾ ಇರೋರ್ಗು ಈ ತರ ಆಗಿರ್ಬೋದು, ಆಗ್ದೇನೂ ಇರ್ಬೋದು. ಸೊ ನೀವ್ ಏನಪ್ಪಾ ಅಂತ ಅಂದ್ರೆ ಹುಷಾರಾಗಿರಿ ಅಂತ ಹೇಳೋದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದೀವಿ. ಹೌದು. ಈ ವಿಡಿಯೋ ನಿಮ್ಗೆ ಏನಾದ್ರು ಒಂದು ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಅಂಡ್ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸೊ ಆದಷ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.